ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ಏನಪ್ಪ ಇವತ್ತಿನ ವಿಷಯ ಅಂತ ಕೇಳೋದಾದ್ರೆ, ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಸೊ ಆ 27ನೇ ಕಂತಿನ ಹಣ ಯಾವಾಗ ಜಮೆ ಆಗಿದೆ, ಎಷ್ಟು ಬಂದಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ಹಣ ಬರ್ದೇ ಇರೋರು ಏನ್ ಮಾಡಬೇಕು ಅನ್ನುವಂತ ಒಂದು ವಿಚಾರದ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಪ್ರತಿ ತಿಂಗಳು 2,000 ದುಡ್ಡು ಬಿಡೋ ಹಾಗೆ ಈ ತಿಂಗಳು ಕೂಡ 2,000 ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ಹಬ್ಬ ಇರೋದ್ರಿಂದ ಆರಾಮಾಗಿ ಗೃಹಲಕ್ಷ್ಮಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಫೆಬ್ರವರಿ 19, 24 ಮತ್ತು ಮಾರ್ಚ್ 9ನೇ ತಾರೀಕು ಕಂಟಿನ್ಯೂಸ್ ಆಗಿ ಹಣವನ್ನ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಇನ್ನು ಯುಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬ ಬರ್ತಾ ಇರೋದ್ರಿಂದ ಗೃಹಲಕ್ಷ್ಮಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು 19, 20 ಕಂಟಿನ್ಯೂಸ್ ಆಗಿ ಹಣವನ್ನ ಬಿಡುಗಡೆ ಮಾಡಿದಾರಲ್ವಾ. ಸೊ ಈ ಒಂದು ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಅನ್ನೋದಾದ್ರೆ, ಚಿತ್ರದುರ್ಗ, ಕೊಡಗು, ಮೈಸೂರು, ಮಂಡ್ಯ, ಬಾಗಲಕೋಟೆ, ಗದಗು, ಇನ್ನು ಹಲವಾರು ಜಿಲ್ಲೆ, ಚಿಕ್ಕಬಳ್ಳಾಪುರ, ಈ ರೀತಿಯಾದಂತಹ ಎಲ್ಲ ಹಲವಾರು ಜಿಲ್ಲೆಗಳಿಗೆ ಸೇರಿ ಒಟ್ಟು ಟೋಟಲ್ ಆಗಿ 15 ಜಿಲ್ಲೆಗೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಹಣ ಯಾರ್ಯಾರ ಅಕೌಂಟಿಗೆ ಬಂದಿದೆ ಅಂತ ನೀವು ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಎಷ್ಟು ಬಂದಿದೆ ಹಣ ಅನ್ನೋದಾದ್ರೆ, ಪ್ರತಿ ತಿಂಗಳು ಬರೋ ಹಾಗೆ 2,000 ರೂಪಾಯಿ ದುಡ್ಡೇ ಬಂದಿದೆ. ಯಾರ್ಯಾರ್ದು ಪೆಂಡಿಂಗ್ ಇತ್ತು, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ 25 ಮತ್ತು 26ನೇ ಕಂತಿನ ಹಣ ಬಂದಿರಲಿಲ್ಲ, ಅಂತವರಿಗೆ ಮಾತ್ರ ಏನಾಗಿದೆ ಅಂತಂದ್ರೆ ಟೋಟಲ್ ಅಮೌಂಟ್ 6,000 ರುಪೀಸ್ ಆಡ್ ಆಗಿದೆ ಈ ಒಂದು ತಿಂಗಳಿಗೆ. ಈ ಹಣ ಎಲ್ಲಿದಪ್ಪ ಅಂದ್ರೆ 25 ಮತ್ತು 26ನೇ ಕಂತಿನಾಗಿರುತ್ತೆ. ಪ್ರತಿ ತಿಂಗಳು ಕೂಡ 2,000 ಹಾಕದ ಹಾಗೆನೆ ಈ ತಿಂಗಳು ಕೂಡ 2,000 ರೂಪಾಯಿಯನ್ನ ಹಾಕಿದ್ದಾರೆ ರಾಜ್ಯ ಸರ್ಕಾರದವರು. ಸೊ ಯಾರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಎನ್ನುವಂಥದ್ದನ್ನ ನಮ್ಮ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಕೂಡ ಒಬ್ಬ ಗೃಹಿಣಿಯಾಗಿನೂ ಕೂಡ ನನಗೆ ಒಂದು 2,000 ದುಡ್ಡನ್ನ ತಗೊಳ್ತಾ ಇಲ್ಲ. ಸ್ವಲ್ಪ ನಮ್ಮ ಮನೆಯವರು ಒಬ್ಬರೇ ಇರೋದ್ರಿಂದ ನಾವು ರೇಷನ್ ಕಾರ್ಡ್ ಅನ್ನ ಮಾಡಿಸಿಲ್ಲ. ನಮ್ಮ ಅತ್ತೆಯವರು ರೇಷನ್ ಕಾರ್ಡ್ ಜೊತೆಗೆ ನಾವು ಆಡ್ ಆಗಿರೋದ್ರಿಂದ ನನಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಆದ್ರೂ ಕೂಡ ನಾನು ಅದಕ್ಕೊಂದು ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಯಾರ್ಯಾರು ಬಂದಿಲ್ಲ ಹಣ 25 ಮತ್ತು 26, 27ನೇ ಕಂತನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಒಂದು ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥವ್ರು ಏನ್ ಮಾಡ್ಬೇಕು, ಬಾಕಿ ಇರುವವರು ಏನ್ ಮಾಡ್ಬೇಕು ಅಂತ ಕೇಳೋದಾದ್ರೆ, 25 ಮತ್ತು 26, 27ನೇ ಕಂತಿನ ಹಣ ಕೂಡ 3 ತಿಂಗಳದ ಹಣ ಕೂಡ ನಮ್ಮ ಅಕೌಂಟಿಗೆ ಜಮೆ ಆಗಿಲ್ಲ ಅನ್ನೋದಾದ್ರೆ ಇಂಥವ್ರು ಏನಪ್ಪಾ ಮಾಡ್ಬೇಕು ಅಂತ ಕೇಳೋದಾದ್ರೆ, ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಊರಲ್ಲೇ ಇರುತ್ತೆ, ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಇರುತ್ತೆ. ಸೊ ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ನ ತೆಗೆದುಕೊಂಡು ಹೋಗಿ ಮತ್ತೆ ನೋಂದಣಿಯನ್ನ ಮಾಡಿಸ್ಬೇಕಾಗುತ್ತೆ. ಆವಾಗ ನಿಮ್ಮ ಅಕೌಂಟಿಗೆ ಹಣ ಬಂದಿದೆಯೋ ಬಂದಿಲ್ಲೋ ಅನ್ನೋಂಥ ವಿಚಾರ ಗೊತ್ತಾಗುತ್ತೆ. ಸೊ ಎಲ್ಲರೂ ಕೂಡ ಬರುತ್ತೆ ಹಣ. ಸೊ 15 ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ, ಮುಖ್ಯ ಜಿಲ್ಲೆಗಳಿಗೂ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ನ್ಯೂಸ್ ಅನ್ನ ನೋಡ್ಬೇಕು, ಗೊತ್ತಾಗುತ್ತೆ. ಸೊ ಇಲ್ಲ ಅಂತಂದ್ರೆ ನಮ್ಮಂತ ಯೂಟ್ಯೂಬರ್ ಚಾನಲ್ಸ್ ನ ನೋಡ್ಬೇಕಾಗುತ್ತೆ. ಸೊ ತುಂಬಾ ಖುಷಿ ಆದಂತ ವಿಚಾರ. 2,000 ರೂಪಾಯಿ ದುಡ್ಡು ತುಂಬಾನೇ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ. 2,000 ರೂಪಾಯಿ ದುಡ್ಡು ಅಷ್ಟೇ ಅಂತ ಮತ್ತೆ ಈ ಒಂದು ಬಸ್ ಫ್ರೀ ಆಗಿರ್ಬೋದು, ಅದೊಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಜನಗಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎನಿವೆ 2,000 ರೂಪಾಯಿ ದುಡ್ಡು ಬಡ ಮಹಿಳೆಯರಿಗೆ, ನಮ್ಮಂತ ಮಿಡಲ್ ಕ್ಲಾಸ್ ಮಹಿಳೆಯರಿಗಂತೂ ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ. ಸೊ ಯಾರು ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ವಿಚಾರ. ಹೀಗೆ ಗೃಹಲಕ್ಷ್ಮಿನಾಗಿರ್ಬೋದು ಎನಿವೆ ಅಪ್ಡೇಟ್ಸ್ ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.